ಸತ್ಯಜ್ಞಾನ ತೀರ್ಥರು ಕಿನ್ನಾಳ ಅಂತ ಕೊಪ್ಪಳದ ಹತ್ತಿರ ಒಂದು ಗ್ರಾಮ, ಸಣ್ಣ ಗ್ರಾಮ. ಅಲ್ಲಿ ಅವತಾರ ಮಾಡಿದ ಮಹಾಪುರುಷರು. ಸತ್ಯಧ್ಯಾನ ತೀರ್ಥರ ಪೂರ್ವಾಶ್ರಮದಲ್ಲಿ ಅಧ್ಯಯನ ಮಾಡಿದವರು, ಸೇತುರಾಮಾಚಾರ್ಯರಲ್ಲಿ ಓದಿದವರು. ಸತ್ಯಧೀರರು ಅಂತ ಸತ್ಯಧ್ಯಾನರ ಪೂರ್ವಾಶ್ರಮದ ತಂದೆಗಳು. ಅವರಿಂದ ಆಶ್ರಮವನ್ನು ಪಡೆದವರು. ಸತ್ಯಧೀರ ಕರಾಬ್ಜೋತ್ತಃ ಜ್ಞಾನ ವೈರಾಗ್ಯ ಸಾಗರ. ಜ್ಞಾನ ವೈರಾಗ್ಯ ಅದರ ಸಾಗರವೇ. ಇಡೀ ತಮ್ಮ ಜೀವನದಲ್ಲಿ 7-8 ವರ್ಷ ಇದ್ದರು. 7 ವರ್ಷ ಚಾಂದ್ರಾಯಣ ವ್ರತವನ್ನು ಮಾಡ್ಯಾರಂತೆ. ಚಾಂದ್ರಾಯಣ ವ್ರತ ಅಂದರೆ ಊಹೆ ಮಾಡಲಿಕ್ಕಾಗೋದಿಲ್ಲ. ನವಣೆ ಅಕ್ಕಿಯನ್ನು ಹಸುವಿಗೆ ತಿನ್ನಿಸಿ ಸೆಗಣಿ ಹಾಕಿದಾಗ ಡೈಜೆಸ್ಟ್ ಆಗದೇ ಇರುವ ನವಣೆ ಅಕ್ಕಿ ಸೆಗಣಿಯಲ್ಲಿ ಬಂದದ್ದನ್ನು ತೊಳೆದು ಉಳಿದ ಅಷ್ಟು ಅಕ್ಕಿಯನ್ನು ಅಡಿಗೆ ಮಾಡಿಕೊಂಡು ಉಣ್ಣುವುದಕ್ಕೆ ಚಾಂದ್ರಾಯಣ ಅಂತ. ಇದು 1 ದಿವಸ, 1 ತಿಂಗಳು, 1 ವರ್ಷ ಅಲ್ಲ, ಇದ್ದಷ್ಟು ದಿವಸ ಚಾಂದ್ರಾಯಣ ವ್ರತವನ್ನು ಮಾಡಿದ ಪುಣ್ಯಾತ್ಮರು. ಆಗಿನ್ನೂ ಕಾರು ಬಸ್ಸು ಬಾರದ ಕಾಲ, ನಡೆದೇ ಪ್ರಯಾಣವನ್ನು ಮಾಡಬೇಕು. ತಿರುಪತಿಯ ಸಮೀಪಕ್ಕೆ ಬಂದ್ಯಾರು. ಶುಕ್ರವಾರ ಶ್ರೀನಿವಾಸನ ಅಭಿಷೇಕವನ್ನು ನೋಡಬೇಕು ಅಂತ ಅಪೇಕ್ಷೆ. ನಡೆದು ಬೆಟ್ಟ ಹತ್ತಬೇಕು. ಬೆಳಗಾಂಜಾವ 4 ಗಂಟೆಗೆ ಸ್ನಾನ ಮಾಡಿ ರಾಮದೇವರ ಪೆಟ್ಟಿಗೆಯನ್ನು ಹಸಿವಿಗೆ ಅಂತ ಕರೀತಾರೆ. ಒಂದು ರೇಷ್ಮೆ ವಸ್ತ್ರದ ಚೀಲದಲ್ಲಿ ಪೆಟ್ಟಿಗೆಯನ್ನು ಹಾಕಿಕೊಂಡು ಹತ್ತೋದು ಬೆಟ್ಟವನ್ನು. ಹಸಿವಿಗೆ ಅಂತ ಕರೀತಾರೆ ಅದನ್ನು. ನಮಗೆ ಹಸುವಿಗೆ ಅಂದರೆ ಬರೀ ತಿನ್ನೋದಕ್ಕೆ ಹಸಿವಿಗೆ ಅಂತ ಗೊತ್ತಿರೋದು, ಅದಕ್ಕೆ ಹೇಳಿದೆ. ಅದರಲ್ಲಿ ಮಡಿಯಲ್ಲಿ ಬೆಟ್ಟವನ್ನು ಹತ್ತಬೇಕು, ದೇವರ ದರ್ಶನ ಮಾಡಬೇಕು. ಭಾರೀ ಮಳೆ ಬಂದಾಗ ತೊಯ್ಯಬಾರ್ದು ಅಂತ ಯಾವುದೋ ಮರದ ಕೆಳಗೆ ಅಡ್ಡ ನಿಂತು ಏನೇನೋ ಮಾಡಿ ಮಳೆನೂ ನಿಲ್ಲಿಸಿ ಗಡಿಬಿಡಿಯಿಂದ ಅಂತೂ ಬೆಟ್ಟವನ್ನು ಹತ್ತಿದ್ದಾರೆ. ಹತ್ತಿ ದೇವಸ್ಥಾನದ ಬಾಗಿಲ ಹತ್ತಿರ ಬರೋ ಕಾಲಕ್ಕೆ ಅಭಿಷೇಕ ಮುಗಿದಿದೆ, ಅಲಂಕಾರ ಪ್ರಾರಂಭ ಆಗಿದೆ ಎಂದು. ಎಂಥ ಕೆಲಸ ಆಯಿತು. ಆಗಲಿ ಇನ್ನೊಮ್ಮೆ ಅಭಿಷೇಕ ನೋಡೋದು, ವಿಶ್ವರೂಪ ದರ್ಶನ ಮಾಡ್ಬೋದಲ್ಲ ಅಂತ ಒಂದು ತವಕ. ಕೇಳಿದ್ರಂತೆ ಮಹಾಂತರನ್ನು, ವಿಶ್ವರೂಪ ದರ್ಶನ ಮಾಡ್ತೀವಿ ಬಿಡ್ತೀರಾ? ఇప్పుడు ఎవరు వస్తే మేము వదలము, లక్ష్మీదేవి వస్తే కూడా ఆడే ఉండాలి, మేము అలంకారం చేయాలి అంతే పోಂಡಿ ಅಂದ್ಬಿಟ್ರು. ಯಾರು ಬಂದರೂ ಬಿಡೋದಿಲ್ಲ. ನಿಜವಾಗಲೂ ಅವ್ರಿಗಿರೋ ದೇಹ ದಾರ್ಢ್ಯ ಮನೋದಾರ್ಢ್ಯ ತುಂಬ ದೊಡ್ಡ. ಯಾರು ಬಂದರೂ ಬಿಡಲ್ಲ ಅನ್ನುವ ಹೃದಯ ಗಟ್ಟಿತನ ಅವರಲ್ಲೇ ಕಲಿಬೇಕು. ಬೇಕಾದಾದರೂ ತಳ್ಳುತ್ತಾರೆ. 90 ವರ್ಷದವನಿಂದ ಹಿಡಿದು 9 ವರ್ಷದವನಿಗೂ ತಳ್ಳೋದೆ ಅಲ್ಲ. ಅವ್ರು ಬೀಳ್ತಾರೆ, ಅದಕ್ಕೆ ತಳ್ಳಿದ್ದು ಅಂತಾರೆ. ಆದಮೇಲೆ ಇಲ್ಲ, ಅಲ್ಲಿ ತುಂಬ ರಶ್ ಇದ್ದಾಗ ನಾವಂತೂ ಲಕ್ಷಾಂತರ ಜನ ಇದ್ದಾಗ ಏನು ಮಾಡಲಿಕ್ಕೂ ಆಗೋದಿಲ್ಲ. ಪಾಪ ಇದ್ದವನ್ನೆಲ್ಲ ನಿಂತ್ಕೊಳ್ರಿ ಅಂದರೆ ಅದು ಕಷ್ಟ ಇದೆ. ಆದಮೇಲೆ ಬಿಡೋದಿಲ್ಲ ಅಂದ್ಬಿಟ್ಟು ಪಾಪ ಗುರುಗಳು ಅವರನ್ನೇನು ಬೈಲಿಲ್ಲ. ನಾವಾಗಿದ್ದರೆ ಎಷ್ಟು ಶಾಪ ಹಾಕ್ತಾಯಿದ್ವಿ, ನಿಮಗೆ ಶ್ರೀನಿವಾಸ ಮಾಡ್ತಾನೆ, ನಿಮಗೆ ಅದು ಮಾಡ್ತಾನೆ ಇದು ಮಾಡ್ತಾನೆ, ನಮ್ಮಂಥವ್ರು ಬಂದಾಗ ಬಿಟ್ಟಿಲ್ಲ, ಮಾಡ್ತಾನೆ ಬಿಡ್ರಿ. ಏನಿಲ್ಲ, ನಾನು ಏನೋ ಪಾಪವನ್ನು ಮಾಡಿರಬೇಕು, ಅದಕ್ಕೆ ದೇವರ ದರ್ಶನ ನನಗಾಗಿಲ್ಲ. ನಮ್ಮಪ್ಪ ಅಪರಾಧವನ್ನು ಕ್ಷಮಿಸು, ನಾನು ಹಿಂದಿನ ದಿವಸವೇ ಬರಬೇಕಾಗಿತ್ತೋ ಏನೋ, ದಯಮಾಡಿ ನನ್ನನ್ನು ಕ್ಷಮಿಸು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಒಳಗಿನಿಂದ ಬುಲಾವು ಬಂತು ಒಂದು 10 ನಿಮಿಷದಲ್ಲಿ. ಅದು ಏನಾಯಿತು? ಅಲಂಕಾರಕ್ಕೆ ನಾಮ ಹಾಕ್ತಾ ಇದ್ದಾರೆ ಶ್ರೀನಿವಾಸನಿಗೆ. ಆ ನಾಮ ತುಂಬ ದೊಡ್ಡ ಪ್ರೋಸೆಸ್ ಹಾಕೋದು. ನಿಜಾನೇ ಸಾಮಾನ್ಯರಿಗೆ ಹಾಕೋದೇ ಕಷ್ಟ, ಇನ್ನು ಶ್ರೀನಿವಾಸಂಗೆ ನಾಮ ಹಾಕೋದೇನು ಹುಡುಗಾಟನ ಅದು. ನಾಮವನ್ನು ಹಾಕಿದ್ದಾರೆ, ನಾಮ ಬಿದ್ದೋಯ್ತು. 2 ಇನ್ನೊಮ್ಮೆ ನಾಮ ಹಾಕೋದು ಅದೊಂದು ಸಮಸ್ಯೆ. ಅದರ ಜೊತೆಯಲ್ಲಿ ಏನು ಅಪಶಕುನ ಏನಿದು, ಯಾವತ್ತೂ ಬೀಳದೇ ಇರೋದು ಏನೋ ಆಗಿದೆ. ಅಲ್ಲೇ ಇದ್ದವರೆಲ್ಲ ಮಾತಾಡಿಕೊಂಡ್ರು, ఏమన్నా చేసినారా మీరు, ఏనాದರೂ ಮಾಡಿದ್ದೀರಾ? ఏం చేయలేదే, మేము వేసిందే నామం అదే పడిపోయింది అంతే. ಒಬ್ಬರಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿ ದೇವರಂದ, ನನ್ನ ಭಕ್ತ ಅಲ್ಲಿ ಕಾಯ್ತಾ ಇದ್ದಾನೆ, ಅವನಿಗೆ ದರ್ಶನ ಇಲ್ಲದೆ ನಂಗೆ ಅಲಂಕಾರ ಬೇಕಾಗಿಲ್ಲ, ಅವನು ಬಂದು ನನ್ನನ್ನು ನೋಡಿದ್ರೆ ನೀವು ಅಲಂಕಾರ ಮಾಡಿರಿ, ಇಲ್ಲ ಅಂದರೆ ನನಗೆ ಏನು ನಾಮಾನು ಬೇಡ ಏನು ಬೇಡ ಅಂತ. ಓ ಆ ಸ್ವಾಮಲು ವಾರಲ್ಲ, ಅಯ್ಯೋ ಮೊದಲು ಕರ್ಕೊಂಬನ್ರಪ್ಪ, ಏನು ಸಂತೋಷವು, ದೇವರು ಸರ್ಟಿಫೈ ಮಾಡಿದ ಭಕ್ತ ಅಂತ ಪೂರ್ಣ ಕುಂಭವನ್ನು ಹಿಡ್ಕೊಂಡು, ಕೆಚ್ಚದೆಯ ಅವಧೂತ ಇವರನ್ನು ತಿರುಪತಿ ಅರ್ಚಕರು ತಡೆಯುತ್ತ ಮಂದಿರದ ಬಾಗಿಲು ಮುಚ್ಚಿ ಒಳಗುನ್ಮತ್ತ ತನದಿಂದ ತಿಲಕವ ಹಚ್ಚುತ್ತಿರಲಾಗೀತ ಸಂಪ್ರಾರ್ಥಿಸುತ್ತ ಅಚ್ಚುತಗೆ ಮೊರೆ ಇಡಲು ಭಕುತಿಗೆ ಮೆಚ್ಚಿ ವೆಂಕಟ ದೊರೆಯು
ಪೂಜಕರರ್ಚನೆಯ ಸಂತುಚ್ಚಗೈಯಲು ಹಚ್ಚಿದ ಹಾಗೆ ತಿಲಕವು ಬಿಚ್ಚಿ ಬೀಳಲು ಬೆದರಿ ಯೋಗಿ ಕುಲೋಚ್ಚನನ ಗುಡಿಯೊಳಗೆ ಕರೆಯಲು ಗಚ್ಚನ ಕ್ಷಣ ತಿಲಕ ನಿಂತಿತು ನಿಚ್ಚನ ಮಿಸಿ ಸಚ್ಚರಿತ್ರನ ಮನವೇ ಸತ್ಯಜ್ಞಾನ. ಇದು ಪವಾಡ ಆಯಿತು ಅಂತ ದೇವರು ಮಾಡ್ತಾನೆ. ತನ್ನ ಭಕ್ತರು ಬಂದಾಗ ನಾನಾ ತರಹದ ಪವಾಡಗಳನ್ನು ದೇವರಿಗೆ ಯತಿಗಳು ಯತ್ಯಾಶ್ರಮಿಗಳನ್ನು ಕಂಡ್ರೆ ಪ್ರೀತಿ ಅಂತ. ಯಾಕೆ? ಸರ್ವಸ್ವವನ್ನು ಬಿಟ್ಟಿರ್ತಾರೆ. ವಿಷ್ಣು ಸರ್ವೋತ್ತಮತ್ವವನ್ನು ಸಾಧನೆ ಮಾಡೋದೇ ಗುರಿ ಅಂತ ಇಟ್ಕೊಂಡಿರ್ತಾರೆ. ಅಂಥವರಿಗೂ ನಾನು ಆಪತ್ತು ಬಂದಾಗ ನನ್ನನ್ನು ಕೊಡಲಿಲ್ಲ ಅಂದರೆ ಇನ್ಯಾರಿಗೆ ಕೊಟ್ಟೇನು? ಇದು ಈ ತರಹದ್ದು ಸತ್ಯಜ್ಞಾನರ ಜೀವನದಲ್ಲಿ ಮತ್ತೊಂದು. ಪೂಜೆ ಮಾಡ್ತಿದ್ದಾರೆ, ಹಾವು ಬಂದುಬಿಡ್ತು, ಮಂಟಪ ಹತ್ತಿಬಿಡ್ತು. ಪೂಜೆ ಟೈಮಲ್ಲಿ ಜುರುಳೆ ಬಂದ್ರೇ ಓಡಿಬಿಡ್ತೀವಿ ನಾವು. ಅಲ್ಲಿಗೆ ಯಾರೋ ಬಿಚ್ಚುತ್ತಾ ಇದ್ದ ಪೆಟ್ಟಿಗೆ ಜುರುಳೆ ಬಂತು, ಅಯ್ಯೋ ಜುರುಳೆ ಅಂದರು. ಹೀಗೆ ಶುರು ಮಾಡಿಬಿಟ್ಟ. ಪೂಜೆ ಅಂದರು, ಜುರುಳೆನೇ ಮಾಡ್ಕೊಳ್ಳಿ ನಂಗೆ ಭಯ ಅಮ್ಮ ಅಂಥೇಳಿ. ವಿಟ್ಲಾಚಾರ ಪುರಾಣ ಬಿಟ್ಟಲ್ಲೇ ಮಂಗಳ ಅಂತ ಎಲೆ ಹೊಡೆದೋಯ್ತು ಪಾಪ. ಹಾವು ಬಂದ್ರೇನ್ರಿ? ಬಲ್ಸೇವರೆಲ್ಲ ದೂರ ಸರಿದು ಬಿಟ್ರು. ಸ್ವಾಮಿ ಹಾವು ಕಾಣಿಸ್ತು ಅಂದರು. ದೀಕ್ಷಾವಸ್ತ್ರ ಸುತ್ತಿದ ಮೇಲೆ ಘಟ್ಟದ ಮೇಲೆ ಆ ಯತಿಗಳು ಬಿಚ್ಚೋದಿಲ್ಲ, ಬಿಚ್ಚೋವರೆಗೂ ಬೇಕಾದಾಗಲಿ ಅದು ದೇವರ ರಕ್ಷಣೆ ಮಾಡ್ತಾನೆ ಅಂತ ದೀಕ್ಷಾವಸ್ತ್ರವನ್ನು ಕಟ್ಟಿಯಾರೆ. ಹಾವು ಬಂದಿದೆ, ಏನು ಮಾಡಬೇಕು? ಪ್ರಾರ್ಥನೆಯನ್ನು ಮಾಡಿದ್ರೆ ಏನು ಸೂಚನೆ ಆಯಿತೋ ಏನೋ. ಒಂದಿಷ್ಟು ಹಾಲನ್ನು ಇಟ್ಟರು. ನಮಸ್ಕಾರವನ್ನು ಮಾಡೋ ಕಾಲಕ್ಕೆ ಬಂದು ತಲೆ ಅಲ್ಲಾಡಿಸಿ ಹಾಲು ಕುಡ್ಕೊಂಡು ಹೋಯಿತು. ಆಮೇಲೆ ಕೇಳಿದ್ರಂತೆ ಯಾರವರು, ಟೀಕಾರರೇ ಬಂದಿರಬಹುದಪ್ಪ. ಬಂದಿದ್ದರು, ಏನೂ ಮಾಡೋದಿಲ್ಲ. ಯಾಕೆ ಅಂದರೆ ಅಲ್ಲೋ ದೇವರು ಪೂಜೆ ಮಾಡ್ತಾಯಿದ್ದೀವಿ, ಆ ಹಾವು ದೇವರ ದರ್ಶನ ಮಾಡಲಿಕ್ಕೆ ಬಂದಿತ್ತು, ದೇವ್ರಿಗೆ ಭಯ ಇಲ್ವಾ ಅಂದರು. ಅವನು ಮಲಗೋದೇ ಹಾವು ಮೇಲೋ, ಎಲ್ಲಿ ಭಯ? ಹಾಗಾಗಿ ಈ ತರಹದ್ದು 3-4 ಆಗಿದೆ. ಪುಣ್ಯಾತ್ಮರು ತುಂಬ ವೈರಾಗ್ಯ. ಎಂಥ ಚಳಿ ಇದ್ದರೂ ಒಂದು ಶಾಟಿ ಮಾತ್ರ ಹೊದೆಯೋರಂತೆ. ತಲೆಗೆ ಇಂಬು ಕೈಯೇ, ಹಾಸಿಗೆ ನೆಲ. ತುಂಬ ದೇಹವನ್ನು ದಂಡನೆ ಮಾಡಿದ್ದು ತುಂಬ ಸತ್ಯಜ್ಞಾನ ತೀರ್ಥರು, ತುಂಬ ದೊಡ್ಡವರು. ಒಮ್ಮೆ ಸುಧೆಯ ಅನುವಾದವನ್ನು ಮಾಡೋ ಸಂದರ್ಭದಲ್ಲಿ ಎದುರಿಗೆ ಅವರ ಪೂರ್ವಾಶ್ರಮದ ಗುರುಗಳು ಸೇತುರಾಮಾಚಾರ್ಯರು ಕೂತಿದ್ರಂತೆ. ಇವರಂದರು, ನೀವು ಕೂತ್ರೆ ನಮಗೆ ಸಂಕೋಚ ಆಗತ್ತೆ, ನಾವು ಕೇಳಬೇಕು ನಿಮ್ಮ ಬಾಯಿಂದ, ನೀವೆಲ್ಲ ನಮ್ಮ ಮರೆಯಲ್ಲಿ ಕೇಳ್ರಿ. ಆಗ ಮೈಕು ಇದೆಲ್ಲ ಇರಲಿಲ್ಲ, ಅಡ್ವಾನ್ಸ್ಮೆಂಟು, ಗಂಟಲೇ ಮೈಕು. ತುಂಬ ದೂರ ಹೋದರೆ ಕೇಳಲ್ಲ, ಹತ್ತಿರ ಇದ್ದರೆ ಇವ್ರು ಬೇಡ ಅಂದ್ಯಾರೆ. ಸರಿ ಮೇಲೆ ನಿಂತರಂತೆ, ಮಾಳಿಗೆ ಮೇಲೆ. ಕೆಳಗೆ ಅನುವಾದ. ಆ ಅನುವಾದವನ್ನು ಕೇಳಿ ಆನಂದ ಭಾಷ್ಪ ಬಂದು ಸ್ವಾಮಿಗಳ ಮೇಲೆ ಬಿತ್ತು. ಓಡಿ ಬಂದು ನಮಸ್ಕಾರ ಮಾಡಿದ್ರು. ಕ್ಷಮಿಸಬೇಕು, ಕಣ್ಣಿನ ಹನಿ ನೀರು ನಿಮ್ಮ ಮೇಲೆ ಬಿತ್ತು, ನಮ್ಮ ದೇಹದಿಂದ ಯಾವುದೇ ಬಂದರೂ ಅದು ಹೊಲಸೆ, ಅದು ತಪ್ಪಾಯಿತು. ಇಲ್ಲ ಗಂಗಾ ಸ್ನಾನ ಮಾಡಿಸಿದ್ರಿ. ಗುರುಗಳ ಕಣ್ಣಿನಿಂದ ಶಿಷ್ಯ ಹೇಳಿದ, ಪೂರ್ವಾಶ್ರಮದ ಶಿಷ್ಯ ಹೇಳಿದ ಅನುವಾದದಿಂದ ಆನಂದ ಭಾಷ್ಪ ಬಿದ್ದಿದೆ ಅಂದರೆ ಅದಕ್ಕಿನ್ನ ದೊಡ್ಡ ಪ್ರಶಸ್ತಿ ಇನ್ಯಾವುದು ಅಂತ. ಇಂಥ ಅನುಸಂಧಾನ ಗುರುಗಳದು. ಅವರ ಸ್ಮರಣೆಯನ್ನು ಮಾಡಿ